ಕಳೆದ 2 ತಿಂಗಳಿನಿಂದ ಬೆಲೆ ಏರಿಕೆಯಿಂದ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸುತ್ತಿದ್ದ ಉಳ್ಳಾಗಡ್ಡಿ ಬೆಲೆ ಈಗ ದಿಢೀರ್ ಇಳಿಕೆಯಾಗಿದೆ. ಕೇವಲ ಈರುಳ್ಳಿ ಮಾತ್ರ ಅಲ್ಲ, ಬೆಳ್ಳುಳ್ಳಿ ದರದಲ್ಲೂ ಭಾರೀ ಕುಸಿತ ಕಂಡಿದೆ. ಅಡುಗೆ ಮನೆಯ ಬಜೆಟ್ ಸರಿದೂಗುತ್ತೆ ಅಂತ ಗ್ರಾಹಕರು ನೆಮ್ಮದಿಯಾಗಿದ್ರೆ, ಅತ್ತ ಬೆಳೆದ ರೈತ ಮಾತ್ರ ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಈ ದಿಢೀರ್ ಬೆಲೆ ಇಳಿಕೆಗೆ ಕಾರಣ ಏನು ನೋಡಿ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಕಷ್ಟಪಟ್ಟು ಬೆಳೆದ ರೈತರಿಗೆ ಕಣ್ಣೀರು ತರಿಸಿದ ಈರುಳ್ಳಿ, ಪಾತಾಳಕ್ಕೆ ಕುಸಿಯಿತು ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಬೆಲೆ. ಸದ್ಯ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣಾ ಪರ್ವ ನಡೀತಿದೆ. ರಾಜಕೀಯ ಪಕ್ಷಗಳ ಗೆಲುವಿನ ಕಸರತ್ತಿನ ನಡುವೆ ರಾಜ್ಯದ ರೈತರಿಗೆ ಬೆಲೆ ಇಳಿಕೆಯ ಬಿಸಿ ತಟ್ಟಿದೆ. ಕಳೆದ 2 ವರ್ಷಗಳಿಂದ ಏರುತ್ತಲೇ ಸಾಗಿದ್ದ ಈರುಳ್ಳಿಯ ಬೆಲೆ ಈಗ ನೆಲಕಚ್ಚಿದೆ. ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಉತ್ತಮ ಇಳುವರಿ ಬಂದಿರೋದು ಹಾಗೂ ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಹೆಚ್ಚಿನ ಆವಕವಾಗ್ತಿರೋದು ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ. ಎಲ್ಲೆಲ್ಲಿ ಎಷ್ಟು ದರ? ಎಪಿಎಂಸಿ ಮಾರುಕಟ್ಟೆಯಲ್ಲಿ 10 ರಿಂದ 15 ರೂಪಾಯಿ, ಹಾಪ್ಕಾಮ್ಸ್ನಲ್ಲಿ 20 ರಿಂದ 25 ರೂಪಾಯಿ, ಚಿಲ್ಲರೆ ಮಾರುಕಟ್ಟೆಯಲ್ಲಿ 25 ರಿಂದ 30 ರೂಪಾಯಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈರುಳ್ಳಿಗೆ ಹೊಡೆತ ಬಿದ್ದಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಸ್ಥಗಿತಗೊಂಡಿದೆ. ಇತ್ತ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗೆ ಆಗ್ತಿದ್ದ ರಫ್ತು ಇಳಿಕೆ ಆಗಿರೋದ್ರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಸ್ಟಾಕ್ ಹೆಚ್ಚಾಗಿದೆ. ಹೀಗಾಗಿ ಎಪಿಎಂಸಿಯಲ್ಲಿ ಪ್ರತಿ ಕೆಜಿ ಈರುಳ್ಳಿ ಕೇವಲ 10 ರಿಂದ 15 ರೂಪಾಯಿಗೆ ಕುಸಿದಿದೆ. ಹಾಪ್ಕಾಮ್ಸ್ನಲ್ಲಿ 20 ರಿಂದ 25 ರೂಪಾಯಿ ಇದ್ರೆ, ಚಿಲ್ಲರೆ ಮಾರುಕಟ್ಟೆಯಲ್ಲಿ 25 ರಿಂದ 30 ರೂಪಾಯಿಗೆ ಮಾರಾಟವಾಗ್ತಿದೆ. ಹೋಟೆಲ್ಗಳಲ್ಲಿ ಕೆಲವು ಐಟಮ್ಗಳನ್ನ ಡ್ರಾಪ್ ಮಾಡಿದ್ದಾರೆ, ಅವ್ರ ಮೆನುವಿಂದ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಒಂದು 10-20% ಅದು ಎಫೆಕ್ಟ್ ಆಗಿದೆ. ಆಮೇಲೆ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ, ಎಲ್ಲನೂ ತವ್ರ ಮನೆಗಳಿಗೆ ಅಲ್ಲಿ ಇಲ್ಲಿ ಹೋಗೋರು, ಟೂರ್ಗಳು ಹೋಗೋರು ಎಲ್ಲ ಜನಸಂಖ್ಯೆ ಕಡಿಮೆ ಆಗಿದೆ. ಮತ್ತು ತಮಿಳ್ನಾಡು ಎಲೆಕ್ಷನ್ ಇದೆ, ಅವ್ರುಗಳು ಓಟ್ ಹಾಕೋದಕ್ಕೆ ಅರ್ಧ ಜನಸಂಖ್ಯೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇರೋದ್ರಿಂದ ಅವ್ರುಗಳು ಸ್ವಲ್ಪ ಹೋಗ್ಬಿಡ್ತಾರೆ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈರುಳ್ಳಿಗೂ ಸ್ವಲ್ಪ ಬೇಡಿಕೆ ಕಡಿಮೆ, ಸೇಲ್ಸ್ ಕಡಿಮೆ ಆಗಿದೆ ಸರ್. ಇನ್ನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಚುನಾವಣೆಯಿಂದಾಗಿ ಬಹುತೇಕರು ಆಯಾ ರಾಜ್ಯಗಳಿಗೆ ತೆರಳಿದ್ದಾರೆ. ಹಾಗೇನೆ ಬೇಸಿಗೆ ರಜೆ ಬಂದಿರೋದ್ರಿಂದ ಬಹುತೇಕರು ಊರುಗಳಿಗೆ ತೆರಳಿರೋದು ದರ ಇಳಿಕೆಗೆ ಕಾರಣವಂತೆ. ಮಾರುಕಟ್ಟೆ ತಜ್ಞರ ಪ್ರಕಾರ ಇನ್ನು 15 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆಯಂತೆ. ಒಟ್ಟಿನಲ್ಲಿ ಈರುಳ್ಳಿ ಬೆಲೆ ಗ್ರಾಹಕರಿಗೆ ಸದ್ಯಕ್ಕೆ ತಾತ್ಕಾಲಿಕ ನೆಮ್ಮದಿ ನೀಡಿದ್ರೂ ರೈತರ ಬದುಕನ್ನ ಮಾತ್ರ ಸಂಕಷ್ಟಕ್ಕೆ ತಳ್ಳಿದೆ. ಉಲ್ಲಾಸ್ ಎಸ್ ಕೆರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.